ಇನ್ನೂ ಬೇಜಾನಿದೆ. ಅವರೇಜ್ 40 ಕಿಲೋಮೀಟ್ರ್ ಅಂತ ತೋರಿಸ್ತೈತೆ ಅವರು. ಮಂಗಳೂರು ಮುಗೀತು. ಸೊ ಇವಾಗ ಉಡುಪಿಗೆ ಹೋಗ್ತಾ ಇದೀವಿ. ಮಳೆ ಏನು ಹಿಂಗೆ ಇವಾಗ ಯಾವಾಗಲೂ ಮಳೆ ಹಿಂಗೇನಾ ಅಂತ ಅಷ್ಟೊಂದು ಫೇಮಸ್ ಅಂತ ಲೈಟ್ ಹೌಸ್ ಇದೊಂದು ಉಡುಪಿಲಿ ಬಿಟ್ರೆ ನಮ್ಮ ಅವಂಗ ಅಷ್ಟಾಗಿ ಜಾಸ್ತಿ ಇಲ್ಲ. ಇದರಲ್ಲಿ ಸುಮಾರು ಫಿಲಮ್ ಶೂಟ್ ಎಲ್ಲ ಮಾಡಿಲ್ವ. ಸೊ ಇವಾಗ ಲೈಟ್ ಹೌಸ್ ಹಿಂದೆ ಕಾಣ್ತಾ ಇದೆ. ಸೊ ನಾವು ಇಲ್ಲಿ ಕೂತಿದ್ದೀವಿ ಸಮುದ್ರದ ಒಳಗಡೆ. ಉಡುಪಿ ಕೃಷ್ಣನ ದರ್ಶನ ಮಾಡೋಕ್ಕೆ ನಾವು ಬಂದಿದ್ದೇವೆ. ಸೊ ಲಗೇಜ್ ರೂಮ್ ಇಲ್ಲಿ ಹೋಗ್ಬೇಕು ನೋಡಿ. ಇದೇ ಲಗೇಜ್ ರೂಮ್. ಯಾವುದೋ ಗೀತಾ ಮಂದಿರ ಅಂತ ಐತೆ ಕಾಣ್ತಿದೆ. ಕೊಳ ಇದೆ. ಸೊ ನೋಡ್ತಾ ಇರ್ಬೋದು. ನೋಡ್ರಪ್ಪ ಶೆಟ್ಟಿ ಲಂಚು. ಸೊ ಲಂಚ್ ಮಾಡೋಣ ಅಂತ ಬಂದಿದ್ದೀವಿ ಶೆಟ್ಟಿ ಲಂಚ್ಗೆ. 9 ಕಿಲೋಮೀಟ್ರು. ಕಾರವಾರ 253 ಕಿಲೋಮೀಟ್ರು. ಇದೇದು ಪಣಜಿ ಅಂತೆ 359. ನಾವು ಉಡುಪಿಗೆ ಹೋಗೋಣ ಬನ್ನಿ. ಬೀಚ್ ಗೀಚ್ ಎಲ್ಲ ಇರ್ತವೆ. ನೋಡೋಣ ಯಾವ್ಯಾವ ಥರ ಏನೇನು ಪ್ಲ್ಯಾನ್ ಮಾಡೋಣ ಅಂತ ನೋಡೋಣ ಬನ್ನಿ. ಸೊ ಒಳ್ಳೆ 60-70ನಲ್ಲಿ ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಏನು ಹೇಳಿ ನಾವು ಈ ಟ್ಯಾಂಕರ್ಗಳ ಪಕ್ಕ ಹೋಗೋಕ್ಕೆ ತುಂಬ ಭಯ ಆಗತ್ತೆ ನಮಗೆ. ಏನು ಹೇಳಿ ಡ್ಯಾಮು ಅಂತ ತೋರಿಸ್ತೀನಿ ರೀ. ಡ್ಯಾಮು ಏನು ಗುರು ನೀರು ಹಿಂಗೆ ಗಲೀಜಾಗಿ ಹೋಗೈತೆ. ಇಲ್ಲೆಲ್ಲ ನೀರು ಹಿಂಗೆ ಇವೆ ನೋಡಿ. ನೀರು ಫ್ರೆಶ್ ಆಗಿ ಏನಿಲ್ಲ. ಏನ ಹಾಂ ಅಯ್ಯೋ ಇವನು ಯಾರೋನು ನಮ್ಗೆ ಯಾಕೋ ಆಚಾರನೇ ಸರಿ ಇಲ್ಲಪ್ಪ. ಎದುರುಗಡೆನೇ ಬಂದು ಸಾಯ್ತಾರೆ. ಅಯ್ಯೋ ಕತೆ ಏನು ಹೇಳಿ. ಮೋಟೋ ಬ್ಲಾಗಿಂಗ್ ಮಾಡೋಕ್ಕೆ ಬಿಡ್ತಲ್ಲ ಮಳೆ. ಇಷ್ಟೋ ಗಂಟೆ ಮಳೆ ಇರಲಿಲ್ಲ, ತಿರ್ಗಾ ಸ್ಟಾರ್ಟ್ ಆಯಿತು ಮಳೆ. ಏನು ಹೇಳಿ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಕ್ಯಾಮ್ರಾನ ಬಿಚ್ಚಿ ಹಿಡ್ಕೊಳ್ಳೋ ಟೈಮ್ ಬಂತು. ಸೊ ಗೋಪ್ರೋಗೆ ಬಾಯ್ ಹೇಳೋಣ. ಏನು ಹೇಳಿ ಮಳೆ ಬಂತಲ್ಲ, ಮಳೆ ನಿಲ್ಲ ಗಂಟೆ ಹಾಕ್ಕೊಳ್ಳೋದು ಬೇಡ. ನಾವು ವಾಟರ್ ಪ್ರೂಫ್ ಮಾಡ್ಕೊಳ್ದಲ್ಲೇ ಬೇಜಾನ್ ಆಟಗಳು ಆಡ್ತಾಯಿದ್ದೀವಿ. ಅಯ್ಯೋ ಏನು ಹೇಳಿ ಇಷ್ಟೊತ್ತು ಮಾಡ್ಕೋಬೋದಿತ್ತು ನಾವು ಹಂಗೆ ಆಡ್ತೀವಿ. ಏನು ಹೇಳಿ ನಾವು ಮಂಗಳೂರು ಸೊ ಇವೆಲ್ಲ ಮಾಮೂಲು. ಕಂಟ್ರೋಲ್ ಮಂಗಳೂರು ಮುಗೀತು. ಸೊ ಇವಾಗ ಉಡುಪಿಗೆ ಹೋಗ್ತಾ ಇದೀವಿ. ಮಳೆ ಏನು ಹಿಂಗೆ ಇವಾಗ ಯಾವಾಗಲೂ ಮಳೆ ಹಿಂಗೇನಾ. ಮಂಗಳೂರು ಮುಗೀತು. ಸೊ ಇವಾಗ ಉಡುಪಿಗೆ ಹೋಗ್ತಾ ಇದೀವಿ. ಮಳೆ ಏನು ಹಿಂಗೆ ಇವಾಗ ಯಾವಾಗಲೂ ಮಳೆ ಹಿಂಗೇನಾ. ನೆಕ್ಸ್ಟು ಲೆವೆಲ್ ಮೈಲೇಜು ನಾನು ಹಂಗೆ ಮೇಂಟೈನ್ ಮಾಡಿದ್ದೀನಿ ಗಾಡಿ. ಬರೀ 2 ಪಾಯಿಂಟು ಕಡಿಮೆ ಆಗಿರೋದು. ಸೊ ಎಲ್ಲಿಂದ ಟೋಟಲ್ ಎಷ್ಟು ಕಿಲೋಮೀಟ್ರ್ ಹಿಡಿದಿದೆ 392 ಕಿಲೋಮೀಟ್ರ್ ರೋಡು. 396 ಕಿಲೋಮೀಟ್ರ್ ರೋಡ್ ಐತೆ. ಒಳ್ಳೆ ಮೈಲೇಜ್ ಕೊಡ್ತಾಯಿದೆ ಮಾತ್ರ. ಇನ್ನು ಆರಾಮಾಗಿ ಪೀಸ್ಫುಲ್ಲಾಗಿ ಗಾಡಿ ಓಡಿಸ್ಬೋದು ಗುರು. ಒಳ್ಳೆ ಮೇಂಟೈನ್ ಮಾಡಿದ್ದೀನಿ ಚೆನ್ನಾಗಿ. ಅದ್ರ ತಕ್ಕನಾಗಿ ಒಳ್ಳೆ ಮೈಲೇಜ್ ಕೊಡ್ತೈತೆ. ಇವತ್ತು ಪಳ ಅಂತ ಐತೆ ಗುರು. ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸಾಕಾಗೈತೆ. ಹೆಂಗೆ ಪಳ ಏನು ಗುರು ಹಂಗೈತಿ ಇದು ದೇವಸ್ಥಾನ. ಸಾಕಾಗೈತೆ ಏನು ಹೇಳಿ. ಅವಳೆ ನೋಡಪ್ಪ ದೇವ್ರೆ. ಇದು ನೀರು ಪರವಾಗಿಲ್ಲ, ಚಂದ ಉಂಟು ಇಲ್ಲಿ ನೀರು ಚೆನ್ನಾಗಿದೆ ನೋಡಿ. ಮರಗಳೆಲ್ಲ ಫುಲ್ಲು ಹಿಂಗೆ ಬೆಂಡಾಗ್ಬಿಟ್ಟು ಗುರು. ಏನು ಹೇಳಿ ಎಷ್ಟು ಚೆನ್ನಾಗಿದೆ ನೋಡಿ. ಉಡುಪಿ ಟೋಲಪ್ಪ ಹೈವೇ ಹಿಂಗೈತೆ ನೋಡಿ. ಚೆನ್ನಾಗಿದೆ ಉಡುಪಿ ಟೋಲು ಇದೆ ನೋಡ್ರಪ್ಪ. ಉಡುಪಿ ಟೋಲ್ ಅಬ್ಬಬ್ಬಬ್ಬಬ್ಬಬ್ಬಬ್ಬಾ. ಯಾಕಂದರೆ ವೀಕ್ ಡೇ ಸೇರೋದ್ರಿಂದ ಖಾಲಿ ಅಂತ ಅನಿಸ್ತೈತೆ. ಇಲ್ಲಾಂದರೆ ಸಿಕ್ಕಾಪಟ್ಟರೆ ಜನ ಇರೋದು ರೋಡಲ್ಲಿ. ಹಾಗಾಗಿ ಇವಾಗ ಖಾಲಿ ನಮಗೂ ಓಡ್ಸೋಕ್ಕೂ ಸಖತ್ತಾಗಿದೆ. ಪೆಟ್ರೋಲ್ ನಮ್ಮಣ್ಣ ಪೆಟ್ರೋಲ್ ಖಾಲಿ ಆಗಿತ್ತು, ಫಿಲಪ್ ಮಾಡ್ಸೋಕೆ ಹೋಗ್ತಾ ಇದ್ದಾನೆ. ನಾವು ಇಲ್ಲಿ ಲೆಫ್ಟ್ ಹಾಕೊಳ್ಳೋಣ. ನಮಗೆ ಪೆಟ್ರೋಲ್ ಬೇಡ ಇದೆ. ಇನ್ನೂ ಬೇಜಾನಿದೆ. ಅವರೇಜ್ 40 ಕಿಲೋಮೀಟ್ರ್ ಅಂತ ತೋರಿಸ್ತೈತೆ. ಅವರು ಪರವಾಗಿಲ್ಲ, ಒಳ್ಳೆ ಮೈಲೇಜ್ ಕೊಡ್ತೈತೆ ಮಾತ್ರ. ಜಿಪ್ಸಿ ಆಹಾ ಹೆಂಗಿದೆ ಗುರು ಗಾಡಿ. ಸೈಕಲ ಸೂಪರಾಗಿದೆ. ಸೊ ಇದೆಲ್ಲ ರೋಡ್ ಬಂದು ಈ ಕಡೆ ಬೀಚು ಫುಲ್ ಹೇಳ್ದಂಗೆ ಫುಲ್ ಬೀಚ್ ಇಲ್ಲಿ ಲೆಫ್ಟಲ್ಲಿ. ಸೊ
ಈಗ ನಾವು ಹೋಗ್ತಾ ಇರೋದ್ರಲ್ಲಿ ಬೀಚ್ ಪಕ್ಕದಲ್ಲೇ ಹೋಗ್ತಾ ಇದ್ದೀವಿ. ಸೂಪರ್ ಅಲ್ಲ. ಚೇಂಜ್ ಮಾಡಬೇಕು ಸೀಟು, ರಫ್ ಆಗೈತೆ ಹಿಂಸೆ ಹೆಂಗೆ. ಅದಕ್ಕೆ ನಾನು ಸುಮ್ಮನೆ ಬಿಟ್ಬಿಟ್ಟಿದ್ದೀನಿ, ಸೀಟ್ನ ಹೊಸ ಸೀಟ್ನೇ ಹಾಕ್ಸೋಣ ಅಂತ. ಅದು ಬಿಟ್ಟರೆ ಗಾಡಿ ಸ್ಥಿತಿ ಈ ಥರ ಇದೆ. ಸೊ ಗಾಡಿ ನೋಡ್ಬೋದು, ನಮ್ಮ ಗಾಡಿ ಫುಲ್ ಇಲ್ಲೆಲ್ಲ ನೋಡಿ ಮಣ್ಣು. ಸೊ ಈ ಮಣ್ಣು ನೋಡಿ, ಇದು ಹಾಕ್ಸಿರೋದ್ರಿಂದ ಒಳ್ಳೆ ಹೆಲ್ಪ್ ಆಯಿತು ನೋಡಿ. ಸಖತ್ತಲ್ಲ. ಬೆಳಗ್ಗೆ ಅಂತೂ ಫುಲ್ ಮಣ್ಣು ಇಲ್ಲೆಲ್ಲ ಹೊಡೆದ್ಬಿಟ್ಟಿತ್ತು. ತೊಂದರೆ ಇಲ್ಲ, ಅಲ್ಲಿದೆ ಸೇಫ್ಟಿ. ಬಟ್ ಆದ್ರೂ ಇನ್ನೂ ತುಂಬ ಸೇಫ್ಟಿ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಕ್ಸಿದ್ದು. ಒಳ್ಳೆ ಹೆಲ್ಪ್ ಆಯಿತು. ಹಿಂಗಿದೆ ನಮ್ಮ ಗಾಡಿ. ಬನ್ನಿ ಹೋಗೋಣ. ನಮ್ಮ ಅಣ್ಣ ಬಂದ ತಕ್ಷಣ ಹೋಗ್ತಾ ಇರೋದಷ್ಟೇ. ಬೀಚ್ ಇದೆ, ಬೆಜ್ಜಾನಿದ್ದಾವೆ. ಇಲ್ಲಿ ಸ್ಟ್ರೈಟ್ ಬಂದು ಲೆಫ್ಟ್ ತೊಗೊಂಡು ಇಲ್ಲಿಂದ ಹೋಗ್ತಾ ಇದ್ದೀವಿ. ಸೈಲೆಂಟ್ ಇವರು, ಯಾವ ಜನ ಇಲ್ಲ, ಏನಿಲ್ಲ. ಏನು ಹೇಳಿ, ವೀಕ್ ಡೇಸೇ ಬೀಚಲ್ಲಿ ನೋಡೋದು. ನನ್ನ ಪ್ರಕಾರ ಕಡಿಮೆ ಇರ್ತಾರೆ ಜನ, ಇಲ್ಲ ಅಂದರೆ ಇನ್ನೂ ಚಂದ ನಮಗೆ. ಏನು ಹೇಳಿ, ಶಾಸ್ತ್ರಿ ಸರ್ಕಲ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಇದೆ, ಹೇಳಿ ನೋಡೋಣ. ಬನ್ನಿ ಬೀಚ್ನ ಹೋಗ್ಬಿಟ್ಟು ಲೆಫ್ಟ್ ಹೋಗ್ತೀವಿ ಅನಿಸುತ್ತೆ. ಹಿಂಗಿಂದ ಆ ಸೈಡ್ ಲೆಫ್ಟ್ ಹೋಗ್ತೀವಿ. ಬೀಚ್ಗೆ ಹೋಗೋಣ. ಫಸ್ಟ್ ಟೈಮು ನಾನು ಬೈಕ್ನ ಬೀಚ್ ಹತ್ರಕ್ಕೆ ತೊಗೊಂಡೋಗ್ತಾ ಇರೋದು. ನನಗಂತೂ ಹೆವಿ ಎಕ್ಸೈಟ್ಮೆಂಟು. ಹೆಂಗಿದೆ ಏನೋ ಗೊತ್ತಿಲ್ಲ, ನೋಡೋಣ. ಪಾರ್ಕಿಂಗ್ ಹಾಕಬೇಕು ಗಾಡಿ. ಎಲ್ಲಿ ಹಾಕೋಣ, ಇಲ್ಲಿ ಹಾಕೋಣ. ಅಯ್ಯೋ, ದರ್ಶನ ನೋಡಪ್ಪ ಬೀಚು. ಒಳಗಡೆ ಹೋಗ್ತಾ ಇದ್ದೀವಿ. ಫೈನಲಿ ಬೀಚಿಗೆ ಬಂದು. ಆದ್ರೂ ಇಷ್ಟೊಂದು ಜನ ಅವರೆಲ್ಲ ಗುರು ಬೈಕ್ಸ್ಗಳಿದ್ದಾವೆ. ಸೊ ಅಲ್ಲಿ ಲೈಟ್ ಹೌಸ್ ಅಂತ, ಇದು ಲೈಟ್ ಹೌಸ್ ಥರ ಇದೆ ಬೀಚು. ಸೊ ಲೈಟ್ ಹೌಸ್ ಫೇಮಸ್ ಅಂತೆ. ಅಷ್ಟೊಂದು ಫೇಮಸ್ ಅಂತ ಲೈಟ್ ಹೌಸ್. ಇದೊಂದು ಉಡುಪಿಲಿ ಬಿಟ್ರೆ ನಮ್ಮ ಅಷ್ಟಾಗಿ ಜಾಸ್ತಿ ಇಲ್ಲ. ಇದ್ರಲ್ಲಿ ಸುಮಾರು ಫಿಲಮ್ ಶೂಟ್ ಎಲ್ಲ ಮಾಡಿಲ್ವಾ? ನೋಡೇ ಇಲ್ಲ ನಾನು, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಬೀಚಲ್ಲಿ ಎಂಜಾಯ್ ಮಾಡೋದೇ ಒಂಥರ ಖುಷಿ. ನೋಡ್ಬೋದು, ಒಳ್ಳೆ ಸನ್ಸೆಟ್ ಆದರೆ ಮಸ್ತಾಗಿ ಕಾಣುತ್ತೆ. ನೋಡ್ರಪ್ಪ ಲೈಟ್ ಹೌಸು. ಸೊ ನೋಡಿ ಹತ್ರ ಬಂದ್ಬಿಟ್ಟಿದ್ದೀವಿ, ಇಲ್ಲೇ ಇದ್ದೀವಿ. ಸೊ ಅಲ್ಲಿ ನೋಡಿ ಬೀಚು. ಸೊ ಒಳಗಡೆ ಎಂಟ್ರೆನ್ಸ್ ಇಲ್ಲ, ಆಚೆನೇ ನೋಡ್ಕೊಂಡು ಹೋಗ್ಬೋದು. ಸೊ ಅಲ್ಲಿ ನದಿ ಹರಿತಾ ಇದೆ. ಸೊ ನದಿ ನೀರು ಬಂದು ಸಮುದ್ರಕ್ಕೆ ಸೇರುತ್ತೆ. ಸಾಕಾದಲ್ಲ ನೋಡಿ, ಎದುರುಗಡೆನೇ ಕಾಣಿಸ್ತಾ ಇದೆ. ಇಲ್ಲಿ ಸ್ವಲ್ಪ ಹೊತ್ತಿದ್ದು ವಿಶ್ರಾಂತಿ ತಗೊಂಡು ಹೋಗೋಣ. ನೋಡಿ ಎಷ್ಟು ಚಂದ ಅಲ್ಲ. ಸೊ ಇವಾಗ ಲೈಟ್ ಹೌಸ್ ಹಿಂದೆ ಕಾಣ್ತಾ ಇದೆ. ಸೊ ನಾವು ಇಲ್ಲಿ ಕೂತಿದ್ದೀವಿ ಪ್ರೆಸೆಂಟ್. ಇಲ್ಲಿ ಕುತ್ಕೊಂಡು ಆರಾಮಾಗಿ ಪೀಸ್ಫುಲ್ಲಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ ಸಮುದ್ರದ ಒಳಗಡೆ. ಏನು ಹೇಳಿ ಜನ, ವಾ ಗೊತ್ತೇ ಆಗಲ್ಲ ಮತ್ತೆ. ಸೊ ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಗ್ತೈತೆ. ಮತ್ತೆ ಮೋಟೋ ಬ್ಲಾಗಲ್ಲೇ ಸಿಗೋದು ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್. ಇವಾಗ ಜಸ್ಟ್ ಗಾಡಿ ಹತ್ರ ಬಂದೆ. ಸೊ ಗಾಡಿ ಹತ್ರ ಬಂದು ಗಾಡಿ ಸ್ಟಾರ್ಟ್ ಮಾಡಿಕೊಂಡು, ಸೊ ಅದೇನು ವಾಚ್ ಟವರ್ ನೋಡಿದ್ರಲ್ಲ, ಸೊ ಲೈಟ್ ಹೌಸ್ ಅದೇ ವಾಚ್ ಟವರು. ಅಲ್ಲಿ ನಿಂತ್ಕೊಂಡು ವಾಚ್ ಮಾಡ್ತಿದ್ರಂತೆ. ಇವಾಗಲೂ ವಾಚ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಸೈರನೆಲ್ಲ ಮಾಡ್ತಾರೆ. ಏನಾದರೂ ಸಿಚುವೇಶನ್ ಏನಾದರೂ ಅಲ್ಲೇನಾದ್ರು ಯಾರು ಹೋಗಿದ್ರೆ ಏನಾದ್ರು ಅನೌನ್ಸ್ ಮಾಡೋಕ್ಕೆ ಅದನ್ನು ಯೂಸ್ ಮಾಡ್ತಾರೆ. ಸೊ ಬನ್ನಿ, ಇವತ್ತೊಂದು ವಿಡಿಯೋ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಎಂಡ್ ಮಾಡ್ಬೋದು. ಮಳೆ ಬೇರೆ ಬರೋ ಥರ ಇದೆ. ಇದೇ ನಾವು ಉಡುಪಿಗೆ ಹೋಗ್ತಾಯಿದ್ದೀವಿ. ಉಡುಪಿ ಕೃಷ್ಣ ಮಠ, ಅಲ್ಲಿಗೆ ಇವಾಗ ಹೋಗ್ತಾ ಇದ್ದೀವಿ ಬೀಚ್ ಮುಗಿಸ್ಕೊಂಡು. ಸೊ ವೀಡಿಯೋಸ್ ಎಲ್ಲ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ವ್ಯೂ ಎಲ್ಲ ಮಸ್ತಾಗಿದೆ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ, ಆದಷ್ಟು ಆದರೆ ವೀಡಿಯೋ ಮಾಡ್ತೀನಿ. ನೋಡೋಣ, ಫಸ್ಟು ರೀಚ್ ಆಗೋಣ. ಎಲ್ಲಿಗೆ? ಉಡುಪಿ ಕೃಷ್ಣ ಮಠಕ್ಕೆ ರೀಚ್ ಆಗೋಣ. ಬನ್ನಿ. ಸೇಮ್ ಒಂದೇ ರೋಡು. ಇವಾಗ ಲೆಫ್ಟ್ ತೊಗೊಂಡು ಮಾಮೂಲಿ ಏನು ಹೋಗ್ತಾಯಿದ್ದೋ ಹಂಗೆ ಅಲ್ಲೇ ಲೆಫ್ಟ್ ತೊಗೊಂಡಿದ್ದೆವು. ನಾವೇನು ಅದಕ್ಕೆ ಅಂತ ಏನು ಸಪ್ರೇಟಾಗಿ ಬಂದಿರಲಿಲ್ಲ, ಇಲ್ಲೇ ಸಿಗುತ್ತದು.
ಸೊ ಬನ್ನಿ ಹೋಗೋಣ. ರೋಡು ಮಾತ್ರ ಮಸ್ತಾಗಿದೆ ಆಯಿತಾ, ಇಲ್ಲಿಂದ ಏನು ತೊಂದರೆ ಇಲ್ಲ ರೋಡು. ನಮ್ಮ ಗಾಡಿನೂ ಮಾತ್ರ ಒಳ್ಳೆ ಮಜಾ ಕೊಡ್ತೈತೆ ಓಡ್ಸೋಕ್ಕೂ ಅಷ್ಟೇ. ಏನೇ ಆದ್ರೂ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ. ರೋಡ್ಗಳು ನೋಡಿ ಹೆಂಗಿದೆ. ಈ ಬೀಚ್ಗೆ ಹೋಗೋ ರೋಡು, ಇವಾಗೇನು ಹೋಗ್ಬಿಟ್ಟು ಬಂದ್ವಲ್ಲ ಅದೇ ರೋಡು. ಸೊ ಯಾಕಂದರೆ ಬೀಚೆಲ್ಲ ಮುಗಿಸ್ಕೊಂಡು ಬಂದಾಯಿತು ನಾಳೆ ಹೇಳ್ದಂಗೆ. ಸೊ ಇವಾಗ ಡೈರೆಕ್ಟು ಉಡುಪಿಗೆ ಹೋಗಿ ದೊಡ್ಡ ದೇವಸ್ಥಾನ. ಅವರು ಏನು ನೋಡು ಹಿಂದೆ ಗೋಪುರ ಎಲ್ಲ ರಿಯಲ್ ಆಗಿರೋ ಥರ ಐತೆ, ಮರದಲ್ಲಿ ಮಾಡಿರೋದು ಅನಿಸುತ್ತೆ, ಸಖತ್ತಾಗೈತೆ. ಹಳೇ ದೇವಸ್ಥಾನ ಬಟ್ ಹಿಂದೆ ಅದು ಮೇಲೆಲ್ಲ ಮರದಲ್ಲಿ ಮಾಡಿರೋದು ಚೆನ್ನಾಗಿತ್ತು. ಕುಂದಾಪುರ ಹಿಂಗೇ ಹೋಗೋದು. ನೋಡೋಣ ಮಳೆ ಗಿಳೆ ನಮಗೆ ಏನೂ ಆಗಲಿಲ್ಲ ಅಂದರೆ ಸೊ ನೋಡೋಣ. ಇವು ಫಸ್ಟು ಉಡುಪಿಗೆ ಹೋಗೋಣ, ಏನಂತೀರ? ಉಡುಪಿಗೆ ನಮ್ಮ ಬೈಕ್ ಹೋಗ್ತಾ ಇದೆ. ಉಡುಪಿ 9 ಕಿಲೋಮೀಟ್ರು, ಕಾರವಾರ 226, ಹುಬ್ಳಿ 312. ನಾವು ಉಡುಪಿ ಕೃಷ್ಣನ ದರ್ಶನ ಮಾಡೋಣ. ಆ್ಯಕ್ಚುಲಿ ಅಂದಾಗೆ ಟೈಮ್ ಬಂದು 4:34. ಪರವಾಗಿಲ್ಲ, ಬೇಗನೆ ಬಿಟ್ಟಿದ್ದೀವಿ. ಅಷ್ಟೊತ್ತು ಆರಾಮಾಗಿ ಸೇರ್ಕೋತೀವಿ. ಇನ್ನು 9 ಗಂಟೆಗೆ ಅಂತೆ ದೇವಸ್ಥಾನ ಕ್ಲೋಸ್, 9:30 ಅನ್ಕೋತೀನಿ. ಆರಾಮಾಗಿ ತಲುಪೋದು, ಟೆನ್ಷನ್ ಇಲ್ಲ. 9 ಕಿಲೋಮೀಟ್ರು, ಇನ್ನು ಆರಾಮಾಗಿ ಪೀಸಾಗಿ ನೀವು ಅಣ್ಣ ಟ್ರಕ್ ಅಣ್ಣೋ, ನೀನು ಪಕ್ಕ ಬಂದರೆ ಭಯ ಆಗತ್ತೆ ನಮಗೆ, ಇರೋಣ ಹೋಯ್ತೀರಿ. ಫಸ್ಟ್ ಟೈಮ್ ನೋಡಿದ್ದೀರಾ ಆನೆ ಇನ್ಸಿಡೆನ್ಸ್ ಆದಮೇಲೆ ಗಾಡಿ ಫೋರ್ಕ್ ಸೀಲು ಅವಾಗ ಹೋಗಿರಲಿಲ್ಲ, ಅದಾದಮೇಲೆ ಬರ್ಬೇಕಾದ್ರೆ ಫೋರ್ಕ್ ಸೀಲ್ ಹೋಗಿತ್ತು. ಅದಾಗ್ಸೆ ಸಿಕ್ಕಾಪಟ್ಟೆ ಸ್ಟೆಬಿಲಿಟಿ ಹಾಳಾಗ್ಬಿಟ್ಟಿತ್ತು ನೋಡಿ. ಇವಾಗ ಪರ್ಫೆಕ್ಟಾಗಿದೆ. ಕುಂದಾಪುರ ನಾನು 44 ಕಿಲೋಮೀಟ್ರ್ವರು ಹೋಗ್ಬಿಡೋದು. ನೋಡೋಣ ಅದೇನಾಗುತ್ತೆ ಏನು ಅಂತ ಗೊತ್ತಿಲ್ಲ, ನೋಡೋಣ. ನೋಡಿಕೊಂಡು ಕುಂದಾಪುರ ಹೋಗಲ್ಲ ನಾವು. ಆ್ಯಕ್ಚುಲಿ ಆ ಸೈಡು ರೈಟ್ ಸೈಡ್ ತೊಗೊಬಿಡ್ತೀವಿ. ಕೊಲ್ಲೂರು ಮೂಕಾಂಬಿಕೆ ಹೋಗೋಣ ಅಂತ ಪ್ಲ್ಯಾನ್ ಇರೋದು. ಅಲ್ಲಿ ಇಲ್ಲಿ 1-2-3 ಲೊಕೇಶನ್ ಹೇಳ್ದಂಗೆ ನೋಡಿಕೊಂಡು ಬರೋಣ ಅಂತ ಪ್ಲ್ಯಾನಿಂಗ್ ಇರೋದು. ನೋಡೋಣ ಹೆಂಗಾಗುತ್ತೆ ಏನು ಅಂತ ಗೊತ್ತಿಲ್ಲ. ಫಸ್ಟು ರೀಚ್ ಆಗಿಬಿಟ್ಟು ಆಮೇಲೆ ಡಿಸ್ಕಸ್ ಮಾಡಿ ಹೋಗೋಣ. ಓಹೋ, ಬ್ರಿಡ್ಜು ಏನು ಹುಸಿ ಕಡೆ ಸಿಕ್ಕಿದ್ವಾ? ಏನು ಹೇಳಿ, ನೋಡಿ ಎಂದಿದೆ, ಸಖತ್ತಾಗಿದೆ. ಇಲ್ಲಿಂದ 40 ಕಿಲೋಮೀಟ್ರು. ನಾವಿವಾಗ ಉಡುಪಿಗೆ ಹೋಗ್ತಾ ಇರೋದು. ಲೆಫ್ಟ್ ತೊಗೊಂಡು ಸ್ಲೈಡ್ ಲೆಫ್ಟ್ ತೊಗೊಂಡು ರೈಟ್ಗೆ ಹೋಗ್ಬೇಕು ಮುಂದೆ. ಇಲ್ಲೇ ನೋಡಿ ಬಂತು ಉಡುಪಿ ಬಂತು. ಆಹಾ, ಉಡುಪಿ ಬಂತು ನೋಡಪ್ಪ. ಫೈನಲ್ಲಿ ಉಡುಪಿಗೆ ಬಂದು ಇವಾಗ ಹಂಗೆ ರೈಟ್ ತೊಗೊಂಡು ಉಡುಪಿ ದರ್ಶನ ಮಾಡಿಕೊಂಡು ನೋಡಪ್ಪ ಉಡುಪಿ ಒಳಗಡೆ ಬಂದು ಉಡುಪಿಗೆ ಸ್ವಾಗತ. ಉಡುಪಿ ಓ ಕಾಂತಾರ, ರುಕ್ಮಿಣಿ ಪೋರ್ಟ್ಸು. ಮಂಗಳೂರಲ್ಲಿ ರಾಕೇಶ್ ಅಡಿಗ ಅವಂದು ಜಾಸ್ತಿ ಪೋಸ್ಟ್ ಇತ್ತಪ್ಪ ಸ್ವಾಮಿ. ಮಂಗಳೂರಲ್ಲಿ ಸಿಕ್ಕಾಪಟ್ಟೆ ರಾಕೇಶು. ಮಂಗಳೂರಾ? ಹಾಂ, ಅದಕ್ಕೆ ಜನ ಇಲ್ಲ, ಕಡಿಮೆ ಇದ್ದಾರೆ. ಚೆನ್ನಾಗಿದೆ. ಉಡುಪಿ ಕೃಷ್ಣನ ದರ್ಶನ ಮಾಡೋಕ್ಕೆ ನಾವು ಬಂದಿದ್ದೇವೆ. ನಾವು ಅಂದ್ಕೊಂಡೇ ಇರಲಿಲ್ಲ, ಏನೇನೋ ಪ್ಲ್ಯಾನಾಗಿ ಏನೇನೋ ಫೈನಲಿ ದೇವರು ಕರ್ಸ್ಕೋತಾರಲ್ಲ ಹಂಗೆ. ಅದು ಮಂಗಳದೇವಿ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೀರಾ. ಸೊ ನೋಡಿದರೆ ಅದು ಅಷ್ಟೇ, ನಮಗೆ ಎಕ್ಸ್ಪೆಕ್ಟ್ ಇರಲಿಲ್ಲ. ಹಂಗೂ ಅನ್ಎಕ್ಸ್ಪೆಕ್ಟೆಡಾಗಿ ಆಯಿತು, ದೇವರು ಕರೆಸ್ಕೊಂಡ್ರು ನಮ್ಮನ್ನ. ಬನ್ನಿ ಹೋಗೋಣ. ಎಮ್ ಟಿ ಆರ್ ಉಡುಪಿಲಿ. ಉಡುಪಿ ಕೋರ್ಟ್ ಇದೆ. ಉಡುಪಿ ಕೋರ್ಟ್ ಕಣ್ರಪ್ಪ, ಕೋರ್ಟು ಚೆನ್ನಾಗಿದೆ. ಕೃಷ್ಣ ಪ್ರಸಾದ್ ಎಲ್ಲ ಬಂದರೆ ಸಾಕು. ಅದ್ರದ್ದು ಸ್ವಲ್ಪ ನಿಮಗೆ ಕಲ್ಚರ್ದೆಲ್ಲ ಎದುರುಗಡೆ ಬಂದು ಹೋದಂಗೆ ಆಯಿತು ನೋಡಿ. ಕಾಂತಾರ ಇವರು ಬಿಡಿ, ಇವರೆಲ್ಲ ಮೆರೆಸ್ಬಿಡ್ತಾರೆ. ಉಡುಪಿ, ಮಂಗಳೂರು ಇವರೆಲ್ಲ ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಒಳಗಡೆ ಹೋಗಿ ದರ್ಶನ ಮಾಡೋಣ. ಕೇಳಿಸ್ತೈತೆ ಅಂದ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಒಳಗಡೆ ಬಂದಿದ್ದೀವಿ, ನೋಡ್ತಾ ಇರ್ಬೋದು. ಒಳ್ಳೆ ವೈಡ್ ಇತ್ತು ನೋಡಿ ಟೆಂಪಲ್ಲು. ಒಳಗಡೆ ನೋಡೋಣ ದರ್ಶನ. ಒಳಗಡೆ ಏನಾದರೂ ಫೋಟೋ ಏನಾದರೂ ಇದೆ ಇಟ್ಕೊಂಡು ವಿಡಿಯೋ ಮಾಡೋಂಗಿದ್ರೆ ಮಾಡ್ತೀನಿ. ಬೇರೆ ಬರ್ತಾ ಇದೆ, ಬನ್ನಿ ಹೋಗಿ ದರ್ಶನ ಮಾಡೋಣ. ನೋಡ್ಕೊಳ್ಳಿ ದೇವಸ್ಥಾನ. ಇನ್ನು ಒಳಗಡೆ ಆ ಸೈಡೇ ಬರುತ್ತೆ, ಹೋಗೋಣ ಬನ್ನಿ. ಲಗೇಜ್ ರೂಮ್ ಇಲ್ಲಿ ಹೋಗ್ಬೇಕು ನೋಡಿ. ಇದೇ ಲಗೇಜ್ ರೂಮ್. ಗೀತಾ ಮಂದಿರ ಅಂತ ಐತೆ, ಇಲ್ಲಿ ಒಳಗಡೆ ಹೋಗ್ಬೇಕು.
ಹೋಗೋಣ. ಕನ್ಫ್ಯೂಸ್ ಆದರೆ ಲಗೇಜ್ ಇಡೋಕ್ಕೆ ನೋಡಿಕೊಂಡು ಬನ್ನಿ. ಎಂಟ್ರೆನ್ಸಿಂದ ಬ್ಯಾಕ್ ಗೇಟಿಂದ ಬರಬೇಡಿ, ಫ್ರಂಟಿಂದೇ ಈ ಕಡೆಯಿಂದ ಬರುತ್ತೆ. ಸೊ ಬನ್ನಿ ಹೋಗೋಣ. ಈ ಉಡುಪಿ ಕ್ಷೇತ್ರ ಅದು ಬಹಳ ಪುಣ್ಯಪ್ರದವಾದ್ದು ಕ್ಷೇತ್ರ ಅನ್ನೋದ್ರಲ್ಲಿ ಸಂದೇಹ ಇಲ್ಲ. ಕೃಷ್ಣನನ್ನು ನೋಡುವುದೇ ಮತ್ತು ಆ ಜಾಗದಲ್ಲಿರುವುದೇ ಒಂದು ಪುಣ್ಯದ ವಿಷಯ. ಕಾಣ್ತಿದೆ ಕೊಳ ಇದೆ, ನೋಡ್ತಾ ಇರ್ಬೋದು. ಕೊಳದಲ್ಲಿ ಒಳಗಡೆ ಒಂದು ದೇವಸ್ಥಾನ ಏನೋ ಇರೋಂಗಿದೆ ನೋಡಿ. ಹಿಂಗಿದೆ, ಫ್ರೆಶ್ ಆಗಿದೆ ನೀರು, ಮಾತ್ರ ಹೆವಿ ಫ್ರೆಶ್ ಆಗಿದೆ. ನೋಡಿದ್ರಲ್ಲ, ದೇವಸ್ಥಾನ ಎಲ್ಲ ಮುಗೀತು. ಕ್ಲಿಪ್ಪು ನೋಡಿದ್ರಿ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿಂದ ಕುಂದಾಪುರಕ್ಕೆ ಹೋಗ್ತಾ ಇದ್ದೀವಿ. ಕುಂದಾಪುರ ಆಲ್ರೆಡಿ ಟೈಮ್ ಆಗಿದೆ. ಎಷ್ಟು ಮಟ್ಟಕ್ಕೆ ಬರ್ತೈತೆ ಅಂತ ಗೊತ್ತಿಲ್ಲ, ನೋಡೋಣ. ವೈಡು ಹಾಕಿಲ್ಲ, ನಾರ್ಮಲ್ ವೈಡ್ ಹಾಕ್ಬಿಟ್ಟಿದ್ದೀವಿ. ಕ್ಯಾಮ್ರಾ ಒಂಚೂರು ಆ್ಯಂಗಲ್ ಸ್ವಲ್ಪ ಏನೋ ಎಡವಟ್ಟಾಗಿತ್ತು. ಇವಾಗ ದೇವಸ್ಥಾನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇವಾಗ ನಾವು ಕುಂದಾಪುರ ಸೈಡ್ ಹೋಗ್ತಾ ಇದ್ದೀವಿ. ದೇವಸ್ಥಾನ ಎಲ್ಲ ಮುಗೀತು. ಅಂಕಲ್, ಇದು ಕುಂದಾಪುರ ನೋಡಿ, ರೈಟ್ ಸ್ಟ್ರೇಟ್ ರೋಡ್. ಓ, ಈ ರೈಟ್ ತಗೋಬೇಕು ಇಲ್ಲಿ. ಈಗ ಡೌನ್ಗಿಲ್ವಾ? ಡೌನ್ಗೆ ಲೆಫ್ಟ್ ತಗೊಳ್ಳಿ. ಓಕೆ ಬನ್ನಿ, ಇವಾಗ ಡೈರೆಕ್ಟ್ ಕುಂದಾಪುರಕ್ಕೆ ಹೋಗೋಣ. ಒಂದೇ ರೋಡು, ಒಳ್ಳೆ ಪೀಸ್ಫುಲ್ಲಾಗಿ ಹೊಡಿಬೋದು. ಹೇಳಿ, ಇವ್ರು ಮಧ್ಯದಲ್ಲಿ ಬರ್ತಾರೆ ಗುರು, ಅದೇ ಬೇಜಾರು. ಏನು ಗೊತ್ತೂ ಆಗಲ್ಲ, ಏನಿಲ್ಲ, ಮಧ್ಯದಲ್ಲಿ ಬಂದುಬಿಡ್ತಾರೆ. ಅದೊಂದು ಪ್ರಾಬ್ಲಮ್. ನೋಡಲಿ, ಕತ್ಲೆ ಏನೂ ಕಾಣಲ್ಲ. ಕುಂದಾಪುರಕ್ಕೆ ಹೋಗಿ ಸ್ಟೇ ಆಗಿಬಿಟ್ರೆ ಸಾಕು. ಕುಂದಾಪುರದಲ್ಲಿ ಸ್ಟೇ ಆಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿರೋದು. ನೋಡಬೇಕು ಎಷ್ಟು ಮಟ್ಟಕ್ಕೆ ಸರಿಯಾಗುತ್ತೆ ಅಂತ. ಸೊ ಫೈನಲಿ ಕುಂದಾಪುರಕ್ಕೆ ಬಂದಿದ್ದೀವಿ. ರೂಮ್ ಮಾಡ್ಕೊಂಡಿದ್ದೀವಿ. ರೂಮು ಸಿಕ್ತು ಇಲ್ಲೇ ನಿಯರ್ ಬೈ. ಸೊ ಅದು ಒಳಗಡೆ ಬ್ರಿಡ್ಜಿಂದ ಒಳಗಡೆ ಬಂದರೆ ಅಲ್ಲೇ ನಿಯರ್ ಬೈ ಇದೆ. ಸೊ ಕುಂದಾಪುರದಲ್ಲಿ ರೂಮ್ ಮಾಡ್ಕೊಂಡಿದ್ದೀವಿ. ನಾನು ಮಿಸ್ ಆಗಿಬಿಟ್ಟಿದ್ದೆ. ಇವ್ನು ಯಾವನ ಸೆಡೆ ನನ್ನ ಮಗ. ನಮ್ಮ ಅಣ್ಣ ಮುಂದೆ ಹೋಗೋರು ಅಂದ್ಬಿಟ್ಟು ನಾನು ಮುಂದೆ ಬಂದ್ಬಿಟ್ಟು ಕಾಯ್ತಾ ಇದ್ದೆ. ಸದ್ಯಕ್ಕೆ ಹೆಂಗೋ ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಗಿತ್ತು. ಸದ್ಯಕ್ಕೆ ಹೆಂಗೋ ಸಿಕ್ಕಿದೆ. ಸೊ ರೂಮ್ ಬಂದಿದ್ದೀವಿ. ರೂಮ್ ಚೆನ್ನಾಗಿದೆ, ಫುಲ್ ಫ್ರೆಶ್ ಅಪ್ ಆಗಿ. ಸೊ ನಾನು ರೈನ್ ಜಾಕೆಟೆಲ್ಲ ಆಚೆ ಒಣಾಕಿದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಹೆಲ್ಮೆಟು ಇಲ್ಲೆಲ್ಲ ಇಲ್ಲೇ ಹಾಕಿದ್ದೀವಿ. ಬ್ಯಾಗು ಇದೇ ನೋಡ್ರಪ್ಪ ರೂಮು. ಸೊ ನಮ್ಮಣ್ಣ ಅಲ್ಲಿ ಜಾಕೆಟೆಲ್ಲ ಅಲ್ಲಿ ಒಣಾಕಿದ್ದಾರೆ. ನೋಡ್ರಪ್ಪ, ಶೆಟ್ಟಿ ಲಂಚು. ಸೊ ಲಂಚ್ ಮಾಡೋಣ ಅಂತ ಬಂದಿದ್ದೀವಿ. ಶೆಟ್ಟಿ ಲಂಚ್ಗೆ ಇಲ್ಲೊಂದು ಆರ್ಡ್ರ್ ಮಾಡಿದ್ದು, ಗೀ ರೈಸ್ ಮಸಾಲ ಅಂತ. ಚೆನ್ನಾಗಿದೆ. ಒಂದು ಪೆಪ್ಸಿ ತೊಗೊಂಡಿದ್ದೀವಿ. ಮಸಾಲ ಚೆನ್ನಾಗಿದೆ. ಸ್ಪ್ರೈಟ್ ಒಂದು ತೊಗೊಂಡಿದ್ದೀವಿ. ಪೀನಟ್ ಮಸಾಲ ಚೆನ್ನಾಗಿದೆ. ಸೊ ನೋಡಿ, ಚಿಕನ್ ಗೀ ರೋಸ್ಟ್ ಬಂದಿದೆ. ಮತ್ತು ಇದೇನೋ ಹಿಂಗೈತೆ ಇದು ಹೆಂಗೈತೆ ಗೊತ್ತಾ? ಅವಳೆ ಪೇಪರ್ ಇದ್ದಂಗೆ ಐತೆ, ಮೆತ್ತಗೈತೆ ಒಟ್ಟಿನಲ್ಲಿ. ಚಿಕನ್ ಗೀ ರೋಸ್ಟ್ ನೋಡೋಣ ಟೇಸ್ಟ್ ಹೆಂಗಿದೆ ಏನು. ಆರ್ಡ್ರ್ ಮಾಡಿದ್ದೀವಿ, ಚೆನ್ನಾಗಿದೆ ಅಂತ ಅಂದ್ಕೊಂಡು ನಾವು ನೋಡ್ತಾ ಇದ್ದೀವಿ. ನೋಡೋಣ, ತಿಂದು ನೋಡೋಣ. ಸಕ್ಕತ್ತಾಗಿದೆ ಇದು ಮಾತ್ರ, ಚಿಕನ್ ಗೀ ರೋಸ್ಟು. ಮತ್ತು ಇದು ನೀರು ದೋಸೆ ಅಂತೆ. ಇದು ಸೂಪರಾಗೈತೆ, ಸ್ಮೂತಾಗೈತೆ. ತಿಂತಾಯಿದ್ರೆ ಸ್ವರ್ಗ. ಅದಾದಮೇಲೆ ನಾವು ರೈಸು, ಆಮೇಲೆ ಅಲ್ಲೊಂದು ಸಾಂಬಾರು ಕೊಟ್ಟರೆ ಜೊತೇಲಿ. ಇದನ್ನು ನೆಚ್ಕೊಂಡು ಸೂಪರಾಗೈತೆ ಮಾತ್ರ. ಬೇಡ ಇದರಲ್ಲೇ ತಿಂತೀನ. ಚೆನ್ನಾಗಿದೆ ರೈಸ್ ಮಾತ್ರ, ಸಕ್ಕತ್ತಾಗಿದೆ. ಇದೊಂದು ಚಿಕನ್ ಗೀ ರೈಸ್, ಚಿಕನ್ ಗೀ ರೋಸ್ಟು ಜೊತೆಲಿ ರೈಸು ಸೂಪರ್. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಿಂಗೆ ಸಪೋರ್ಟ್ ಮಾಡ್ತೀವಿ. ಸಬ್ಸ್ಕ್ರೈಬ್ ಮಾಡಿ, ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಟಾಟಾ, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.